ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಬಿಂದಾಸ್ ಆಗಿದ್ದೀರಾ ಅಂದ್ಕೊಂಡು ನಾನು ವೀಡಿಯೋ ಶುರು ಮಾಡ್ತೀನಿ. ಫ್ರೆಂಡ್ಸ್, ಯಾರೇ ನಾನು ಕನ್ನಡ ಬರ್ಡ್ಸ್ ಹೌಸ್ ಚಾನಲ್ ವೀಕ್ಷಣೆ ಮಾಡ್ತಾರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಆದಷ್ಟು ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡಿ. ನೀವು ಶೇರ್ ಮಾಡಿ ನಾನು ತುಂಬ ವೀಡಿಯೋಸ್ಗಳು ಮಾಡೋಕ್ಕೂ ನನಗೂ ಅನುಕೂಲ ಆಗುತ್ತೆ. ಫ್ರೆಂಡ್ಸ್, ಇವತ್ತು ನಾನು ಬರ್ಡ್ಸ್ಗಳಿಗೆ ಕ್ಯಾರೆಟ್ ಕೊಡೋಣ ಬನ್ನಿ. ನೋಡಿ, ಆಲ್ಮೋಸ್ಟ್ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ಈ ಥರ ತುರಿದು ಇಟ್ಕೋಬೇಕು ಫ್ರೆಂಡ್ಸ್. ಆ ಥರ ಕಟ್ ಮಾಡಿ ಹಾಕಕ್ಕೆ ಹೋಗ್ಬೇಡಿ, ಈ ಥರ ತುರಿದು ಇಟ್ಕೊಳ್ಳಿ. ಆಮೇಲೆ ನಿಮಗೆ ಎಲ್ಲರೂ ಬರ್ಡ್ಸ್ಗಳಿಗೆ ಕ್ಯಾರೆಟು ಅದೇ ರೀತಿಯೇ ಕೊಡೋಕ್ಕೋಗ್ಬಿಡಿ. ಯಾಕಂದರೆ ಬರ್ಡ್ಸ್ಗಳಿಗೆ ಕ್ಯಾರೆಟು ಬರೀ ಅದೇ ರೀತಿಯೇ ಕೊಡೋಕ್ಕೋಗ್ಬಿಡಿ. ಎಲ್ಲರೂ ಹೇಳ್ತಾರೆ ಸಿರಪ್ಗಳು, ಈ ಕ್ಯಾಲ್ಸಿಯಂ ಸಿರಪ್ಗಳು ಮತ್ತು ಇದ್ರ ಸಿರಪ್ಗಳು, ಮಲ್ಟಿವಿಟಮಿನ್ ಸಿರಪ್ಗಳೆಲ್ಲನೂ ನಿಮಗೆ ಎಲ್ಲ ನೀರಲ್ಲಿ ಮಿಕ್ಸ್ ಮಾಡೋಕ್ಕೆ ಅಂತ ಅಂತಾರೆ. ನಾನು ನಿಮಗೆ ಯಾವ ಥರ ರೆಫರ್ ಮಾಡ್ತೀನಿ ಅಂತಂದರೆ, ಯಾವ ಮಲ್ಟಿವಿಟಮಿನ್ ಸಿರಪ್ಗಳನ್ನು, ಯಾವ ಕ್ಯಾಲ್ಸಿಯಂ ಸಿರಪ್ಗಳು, ಎಲ್ಲ ಸಿರಪ್ಗಳು ಯಾವ್ಯಾವ ಏನಿದ್ದಾವೆ ಅವೆಲ್ಲನೂ ನಿಮಗೆ ಆಲ್ಮೋಸ್ಟ್ ನೀವು ನೀರಿಗೆ ಮಿಕ್ಸ್ ಮಾಡಿಬಿಡಿ. ಎಲ್ಲ ಈ ಥರ ಸಾಫ್ಟ್ ಫುಡ್ ಕೊಡ್ತೀರಲ್ಲ, ಸಾಫ್ಟ್ ಫುಡ್ ಮಿಕ್ಸ್ ಮಾಡಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಯಾಕೆಂದರೆ ಸಾಫ್ಟ್ ಫುಡ್ಡಲ್ಲಿ ಎಲ್ಲನೂ ಅಪ್ಪ ಅಮ್ಮರು ತಿಂತವೆ ಮತ್ತು ಚೀಸ್ಗಳು ತಿಂತವೆ. ಅವು ಮರಿಗಳು ತಿಂತದ್ರೆ ಅದಕ್ಕೆ ಏನೇನು ಕ್ಯಾಲ್ಸಿಯಂ ಬೇಕು, ಏನೇನು ವಿಟಮಿನ್ಸ್ಗಳು ಬೇಕು ಎಲ್ಲ ಆಲ್ಮೋಸ್ಟ್ ಅದಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ನೀರೇ ಮಿಕ್ಸ್ ಮಾಡೋಕೆ ಹೋಗ್ಬೇಡಿ. ಆಮೇಲೆ ಎಲ್ಲ ಸಿರಪ್ಪು ಹೇಳ್ತಿಲ್ಲ ನಾನು, ಈ ಕ್ಯಾಲ್ಸಿಯಂ ಸಿರಪ್ಪು ಮತ್ತು ಮಲ್ಟಿವಿಟಮಿನ್ ಸಿರಪ್ಗಳು ಯಾವ್ಯಾವ ಏನೇನಿದ್ದಾವೆ ಅವು ಮಾತ್ರ. ಈ ಹುಷಾರಿಲ್ದಿರೋ ಟೈಮಲ್ಲಿ ಸಿರಪ್ಗಳು ಯೂಸ್ ಮಾಡ್ತಾರೆ, ಅಂಥವೇನು ಇದು ಮಾಡೋಕೆ ಹೋಗ್ಬಿಡಿ. ನೋಡಿ, ನಾನು ಎಲ್ಲ ಇಷ್ಟೊಂದು ಪ್ಲೇಟು ಎಲ್ಲನೂ ಜೋಡಿಸ್ತಿದ್ದೀನಿ ಎಲ್ಲನೂ ಹಾಕೋಕ್ಕೋಸ್ಕರ. ಇವು ನೋಡಿಲ್ಲ, ಇನ್ನೂ ನೋಡ್ತವೆ. ಈಗ ನೋಡಿ ತುಂಬ ರ್ಯಾಶಾಗಿ ಬಡ್ಕೋತವೆ. ಎಲ್ಲ ನೀವು ಜೋಡಿಸ್ತೀನಿ ಫ್ರೆಂಡ್ಸ್. ಆ ಥರ ಮಾಡಿ ನಾನು ಯಾವ ಸಿರಪ್ ಈ ಸರಿ ಯಾವ ಸಿರಪ್ ನಾನು ಯೂಸ್ ಮಾಡ್ತೀನಿ ಅಂತ ಅಂದರೆ ನಿಮಗೆ ಹೇಳ್ರಿ ಫ್ರೆಂಡ್ಸ್, ತೋರಿಸ್ತೀನಿ ನೋಡಿ. ಇದು ವಿಮ್ರಾಲ್ ಸಿರಪ್, ಇದು ವಿಮ್ರಾಲ್ ಸಿರಪ್ಪು. ಇದು ಯಾವ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಇದು ಮಲ್ಟಿವಿಟಮಿನ್. ಬರ್ಡ್ಸ್ಗಳಿಗೆ ಬಾಡಿಲಿ ಮಲ್ಟಿವಿಟಮಿನ್ಸ್ಗಳು, ಮಿನರಲ್ಸ್ಗಳು ಸಿಗಲಿಲ್ಲ ಅಂತ ಅಂದರೆ ಇವನ್ನ ಏನು ಮಾಡ್ತೀನಿ, ನೀರಿಗೆ ಮಿಕ್ಸ್ ಮಾಡಿದರೆ ನೀರಲ್ಲಿ ಏನು ಪ್ರಯೋಜನ ಆಗೋಲ್ಲ. ಯಾಕಂದರೆ ಈ ಸಿರಪ್ಗಳು ನೀರಿಗೆ ಮಿಕ್ಸ್ ಮಾಡಿದರೆ ಏನಾಗುತ್ತೆ ಅಂತಂದರೆ, ನಿಮಗೆ ಎಲ್ಲ ಕೆಳಗಡೆಗೆ ಏನೇ ಇದು ಮಾಡಿ ಹಾಕಿದ್ರು ನೀರು ಕೆಳಗಡೆ ಡೌನಾಗಿ ಹೋಗಿ ಕೂತಿರುತ್ತೆ. ಅದು ಮೇಲ್ಗಡೆ ತಿಳಿ ನೀರು ಕುಡಿಯೋದ್ರಿಂದ ಸಿರಪ್ಗಳು ಅವ್ರ ಬಾಡಿ ತಲುಪಲ್ಲ ಫ್ರೆಂಡ್ಸ್. ಹಾಗಾಗಿ ಈ ಸಿರಪ್ಗಳು ಈ ಥರ ಸಾಫ್ಟ್ ಫುಡ್ಗಳಿಗೆ ನಿಮಗೆ ಮಿಕ್ಸ್ ಮಾಡಿದರೆ, ಮಿಕ್ಸ್ ಮಾಡಿದರೆ ಎಲ್ಲರೂ ತಿನ್ಕೋತವೆ ಮತ್ತು ಬಾಡಿಗೆ ಏನೇನು ಬೇಕೆಲ್ಲ ಇದು ಮಾಡ್ತವೆ. ಸ್ಟಾರ್ಟಿಂಗ್ ಸಿರಪ್ ಹಾಕಿಂತ ಮುಂಚೆ ಈ ಥರ ನೀಟಾಗಿ ಕುಡ್ಕೊಳ್ಳಿ. ಸಿರಪ್ಪ ನೀಟಾಗಿ ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಮಾಡ್ಕೊಂಡು ತಡ್ರಿ ಫ್ರೆಂಡ್ಸ್, ಓಪನ್ ಮಾಡ್ಕೊತೀನಿ ನಾನು. ನೋಡಿ, ಓಪನ್ ಮಾಡಿದ್ದೀನಿ. ಈ ಮುಚ್ಚಳ ಬರುತ್ತಲ್ವಾ, ಈ ಮುಚ್ಚಳದಲ್ಲಿ ಸ್ವಲ್ಪ ಮಾತ್ರ ಸಿರಪ್ ಹಾಕೊಳ್ಳಿ ಫ್ರೆಂಡ್ಸ್. ಇದರಲ್ಲಿ ತುಂಬ ಮಲ್ಟಿವಿಟಮಿನ್ ಇರುತ್ತೆ. ಯಾಕಂದರೆ ಬರ್ಡ್ಸ್ಗಳು ಜಾಸ್ತಿ ಇರೋದ್ರಿಂದ ನಮಗೆ ಸಿರಪ್ಪು ಜಾಸ್ತಿ ಬೇಕಾಗುತ್ತೆ ಫ್ರೆಂಡ್ಸ್. ಫುಲ್ ನೋಡಿ, ಇದು ಎಲ್ಲೋ ಕಲರೇ ಇದೆ ಸಿರಪ್ಪು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ಈ ಥರ ನೀಟಾಗಿ ಇದು ಮಾಡ್ಕೊಳ್ಳಿ. ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್, ಮಲ್ಟಿವಿಟಮಿನ್ನು ಅಂತ. ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ. ನೋಡಿ, ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸಿರಪ್ಪು ನೀವು ಸಾಫ್ಟ್ ಫುಡ್ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಈ ಸಾಫ್ಟ್ ಫುಡ್ಗಳೇ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಫುಲ್ಲು ನೀಟಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಏನೇ ಸಾಫ್ಟ್ ಫುಡ್ ಕೊಡೋದಾದ್ರೆ ನೀವು ಅಷ್ಟೇ, ನೀವು ಏನೇನು ಮಲ್ಟಿವಿಟಮಿನ್ ಸಿರಪ್ಗಳು ಕೊಡ್ತೀರಾ, ಕ್ಯಾಲ್ಸಿಯಂ ಸಿರಪ್ಗಳು ಕೊಡ್ತೀರಾ. ನಾನು ಇದ್ರ ಜೊತೆ ಬೀಟ್ರೋಟ್ ಕೊಡೋಣ ಅಂದ್ಕೊಂಡಿದ್ದೆ. ಬೀಟ್ರೋಟು ಇರಲಿಲ್ಲ, ಖಾಲಿಯಾಗಿತ್ತು. ಹಾಗಾಗಿ ಮಿಕ್ಸ್ ಮಾಡಿ ಕೊಟ್ಟಿಲ್ಲ. ಫುಲ್ಲು ನೀಟಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಆ ಸಿರಪ್ಪು ಪೂರ್ತಿ ಎಲ್ಲ ಇದಕ್ಕೂ ಕ್ಯಾರೆಟಿಗೂ ಫುಲ್ ಎಲ್ಲ ಇದಾಗಬೇಕು. ಆ ಥರ ಮಾಡ್ಕೊಳ್ಳಿ. ನೋಡಿ, ತಿಂತವೆ ಈ ಮರಿಗಳಿದ್ದಾಗ ಅಪ್ಪ ಪೇರೆಂಟ್ಸ್ಗಳೆಲ್ಲವ ಇವು ತಿಂದು ಮರಿಗಳಿಗೆ ಬೇಕಾದಷ್ಟು ತಿನ್ನಿಸ್ತವೆ ಫ್ರೆಂಡ್ಸ್. ಹಾಗಾಗಿ ಈ ಸಿರಪ್ಗಳು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ಯಾಕಂದರೆ ಎಲ್ಲ ಹೇಳ್ತಾರೆ, ಎಲ್ಲ ಬ್ರೀಡರ್ಸ್ಗಳು ಹೇಳ್ತಾರೆ ಸಿರಪ್ಗಳೆಲ್ಲವೇ ನೀರಿಗೆ ಮಿಕ್ಸ್ ಮಾಡಬೇಕು ಅಂತಾರೆ. ನಾನು ರೆಫರ್ ಮಾಡೋದು ನೀರಿಗೆ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡೋಕೆ ಹೋಗ್ಬೇಡಿ. ಎಲ್ಲನೂ ಈ ಥರ ಮಿಕ್ಸ್ ಮಾಡೋಕ್ಕಿದೆ. ಎಲ್ಲ ಪ್ರತಿಯೊಂದು ಬಾಡಿಗೂ ತಲುಪುತ್ತೆ. ನೀರೇ ಮಿಕ್ಸ್ ಮಾಡೋಣ ಹೇಳ್ದಂಗೆ ಎಲ್ಲ ಕೆಳಗಡೆ ಡೌನಲ್ಲಿ ಕೂತಿರುತ್ತೆ. ತಿಳಿ ನೀರು ಮಾತ್ರ ಮೇಗಡೆ ಇರುತ್ತೆ, ಅದು ಮಾತ್ರ ಕುಡಿತವೆ. ಕೆಳಗಡೆ ಡೌನಲ್ಲಿ ಕುಡಿಯಲ್ಲ. ಮತ್ತು ಗಲೀಜು ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ನೀರಲ್ಲಿ ಮಿಕ್ಸ್ ಮಾಡಿದರೆ ಗಲೀಜು ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀರಲ್ಲಿ ಮಿಕ್ಸ್ ಮಾಡೋಕೆ ಹೋಗ್ಬೇಡಿ. ಇದೇನು ಕ್ಯಾರೆಟು ಸಾಲುತ್ತೇನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಬೇಕಾಗ್ಬೋದು ಕ್ಯಾರೆಟು. ನೋಡೋಣ, ಹಾಕ್ತೀನಿ ತಡ್ರಿ ಫ್ರೆಂಡ್ಸ್. ನಾನು ಏನು ಮಾಡ್ತೀನಿ ಅಂತ ನೋಡಿ, ಈಗ ಬೆಳಗ್ಗೆ ಟೈಮ್ ಕ್ಯಾರೆಟ್ಗಳು ಕೊಟ್ಟಿರ್ತೀನಿ. ಏನೇ ಸಾಫ್ಟ್ ಫುಡ್ ಕೊಟ್ಟರು ನೈಟು ಎಲ್ಲ ತೆಗೆದ್ಬಿಟ್ಟು ಟ್ರೈನ ಕ್ಲೀನ್ ಮಾಡ್ತೀನಿ. ಯಾಕೆ ಅಂದರೆ ನೀವು ಆ ಥರನೇ ಮಾಡಬೇಕು. ಈ ಸಾಫ್ಟ್ ಫುಡ್ ಕೊಡೋದು 2 ದಿವಸ 3 ದಿವಸ ಟ್ರೈ ಕ್ಲೀನ್ ಮಾಡದೇ ಇರೋದು, ಆ ಥರ ಬಿಟ್ಟರೆ ಏನಾಗುತ್ತೆ ನಿಮಗೆ ಅಂತ ಅಂದರೆ ಅದ್ರ ಪಕ್ಕ ಇರುವೆಗಳು ಮುಚ್ಚೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಯಾರೇ ಸಾಫ್ಟ್ ಫುಡ್ ಕೊಡಿ, ಸಾಫ್ಟ್ ಫುಡ್ ಕೊಡು ಬೆಳಗ್ಗೆ ಟೈಮು, ಸಾಫ್ಟ್ ಫುಡ್ ಕೊಟ್ಟರೆ ಸಂಜೆ ಟೈಮ್ ಎಲ್ಲ ಟ್ರೈಯಲ್ಲಿ ಇದರ ಗಲೀಜು ಮತ್ತು ಪ್ಲೇಟನ್ನು ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ 1 ದಿವಸ 2 ದಿವಸ ಬಿಟ್ಟರೆ ಇರುವೆಗಳು ಸ್ಟಾರ್ಟ್ ಆಗ್ತವೆ ಮತ್ತು ಸೊಳ್ಳೆಗಳು ಸ್ಟಾರ್ಟ್ ಆಗ್ತವೆ, ಈ ಬೇರೆ ಬೇರೆ ಹುಳಗಳೆಲ್ಲ ಸ್ಟಾರ್ಟ್ ಆಗ್ತವೆ ಫ್ರೆಂಡ್ಸ್. ಹಾಗಾಗಿ ನೀವು ಯಾವುದೇ ಸಾಫ್ಟ್ ಫುಡ್ ಕೊಟ್ಟರು ಬೆಳಗ್ಗೆ ಟೈಮು ಹಾಕಿ ಸಂಜೆ ಟೈಮ್ ಎಲ್ಲ ತೆಗೆದುಬಿಡಿ ಫ್ರೆಂಡ್ಸ್. ಅದು ತಿಂದೇ ಇರಲಿ.
ಅದು ನೀವೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಸಾಫ್ಟ್ ಫುಡ್ಗಳು ಇದು ಮಾಡಿ, ಮರಿಗಳಿದ್ದಾಗ ಒಂದು ಸ್ವಲ್ಪ ಸಾಫ್ಟ್ ಫುಡ್ ಜಾಸ್ತಿ ಕೊಡಿ ಫ್ರೆಂಡ್ಸ್. ಮರಿಗಳಿದ್ದಾಗ ಸಾಫ್ಟ್ ಫುಡ್ಸ್ ಒಂದು ಸ್ವಲ್ಪ ಜಾಸ್ತಿ ಕೊಡಿ, ನಿಮಗೆ ತುಂಬ ಉಪಯೋಗ ಆಗುತ್ತೆ. ಮತ್ತೆ ಆಗ್ಬೋದು ಫ್ರೆಂಡ್ಸ್, ಸುರ್ಕಮಂದಿನ ಆಗ್ಬೋದು ಅನಿಸುತ್ತೆ. ನಾನು ಫಿಂಚರ್ಸ್ಗಳಿಗೆ ಇನ್ನೂ ಕೊಡ್ತಿಲ್ಲ ಫ್ರೆಂಡ್ಸ್, ಯಾಕಂದರೆ ಇನ್ನೂ ಹೊಸ್ತಾವಲ್ವಾ, ಅವಿನ್ನು ಬೇಗ ಅಪ್ಸೆಟ್ ಮಾಡಲ್ಲ. ಯಾಕಂದರೆ ಅಲ್ಲಿಂದ ಬಂದಿರೋವು ಬೇರೆ ಕಡೆ ತಂದಿರ್ತೀವಲ್ಲ, ಅವು ತಿಂದಿರ್ತಾವೋ ಇಲ್ಲೋ ಗೊತ್ತಿಲ್ಲ ನನಗೆ. ಅವಕ್ಕೆ ಆಗ್ತಿಲ್ಲ ನಾನು, ಯಾಕಂದರೆ ಕೋಲ್ಡ್ ಅಲ್ವಾ. ಇವು ಒಂದು ಸ್ವಲ್ಪ ಬಡ್ದಿಸ್ಕೊಂಡು ಸ್ವಲ್ಪ ಲೈಟಾಗಿ ಕೋಲ್ಡರ್ ನಡೀತೆ. ಆ ಫಿಂಚರ್ಸ್ಗಳಿಗೆ ನೀವು ಜಾಸ್ತಿ ಕೋಲ್ಡ್ ಆಗಲ್ಲ ಫ್ರೆಂಡ್ಸ್. ಯಾಕಂದರೆ ಈ ಮಳೆ ಬರ್ತಿರೋದನ್ನ ನೋಡೋಣ, ಒಂದು 2-3 ದಿವಸದಿಂದ ಮೋಡ ತುಂಬ ಕೌತ್ಕೊಂಡಿರೋದ್ರಿಂದ ನಾನು ಫಿಂಚರ್ಸ್ಗಳಿಗೆ ಸಾಫ್ಟ್ ಫುಡ್ ಅನ್ನೋದು ಏನೂ ಕೊಡ್ತಾಯಿಲ್ಲ ಫ್ರೆಂಡ್ಸ್. ಮತ್ತು ಡೈಲಿ ನೀರು ಚೇಂಜ್ ಮಾಡ್ತೀನಿ. ಡೈಲಿ ನೀವು ಬಿಸಿನೀರು ಕೊಟ್ಟರೆ ತುಂಬ ಒಳ್ಳೆಯದು. ಯಾವುದೇ ಬಡ್ಸಿಗಾದ್ರೂ ಡೈಲಿ ಬಿಸಿನೀರು ಕೊಟ್ಟರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ನೋಡಿ ಆಲ್ಮೋಸ್ಟ್ ಎಲ್ಲದಕ್ಕೂ ಹಾಕಿದ್ದೀನಿ, ನೋಡಿ ಯಾವ ಥರ ಇದೆ ಅಂತ. ಎಲ್ಲದಕ್ಕೂ ಹಾಕಿದ್ದೀನಿ, ಇನ್ನೊಂದು 2 ಸ್ಯಾನಿಟೈಸ್ ಆಗ್ಬೋದು. ಆ ಥರ ಮಾಡಿ ಫ್ರೆಂಡ್ಸ್. ಯಾರೇ ಸಾಫ್ಟ್ ಫುಡ್ ಕೊಡೋದಾದ್ರೂ ನೀವು ಈ ಥರ ಮಾಡಿ ನೋಡಿ. ಆಮೇಲೆ ಇನ್ನೊಂದು ನೋಡಿ ಯಾವ ಥರ ಇದೆ ಅಂತ ನೋಡಿ. ಇದೊಂದು ಖಾಲಿ ಇತ್ತು, ಇದೊಂದು ಮೇಲ್ಗಡೆ ಒಂದು ಹೊಸ ಕೇಸ್ ಫಿಟ್ ಮಾಡಿದ್ದೀನಿ, ಅದು ಬಡಿಸಿಲ್ಲ, ಬಡಿಸ್ಕೊಂಡು ಬಿಡಬೇಕು. ನೋಡಿ ನಮ್ಮ ಫಿಂಚರ್ ಸೆಟಪ್ ಈ ಥರ ಇದೆ. ಈ ಕಡೆ ಸೈಡಲ್ಲಿ ಈ ಕಡೆ ಸಪ್ರೇಟ್ ಇದ್ನಲ್ವ, ನೀವು ನೋಡಿರೋ ನನ್ನ ವೀಡಿಯೋಸ್ಗಳನ್ನು ಆ ಥರ ಮಾಡಿ ನೋಡಿ ಫ್ರೆಂಡ್ಸ್. ನಮ್ಮ ಕೇಜು ಯಾವ ಥರ ಇದೆ, ನಮ್ಮ ಸೆಟಪ್ ಯಾವ ಥರ ಇದೆ, ನೀವು 10x10 ರೂಮಲ್ಲಿ ನಾನು ಇಷ್ಟೆಲ್ಲ ಮಾಡಿದ್ದೀನಿ. ಯಾವ ಥರ ಇದೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ ಫ್ರೆಂಡ್ಸ್. ನಾನೆಲ್ಲ ಆಲ್ಮೋಸ್ಟ್ ಬ್ರೀಡಿಂಗ್ ಬಾಕ್ಸ್ ಹಾಕಿರೋದು, ಯಾವುದಕ್ಕೂ ನಾವು ಮೊಳಕೆ ಪಾಟ್ ಯಾವುದು ಯೂಸ್ ಮಾಡಿಲ್ಲ. ಬಾಯ್ ಫ್ರೆಂಡ್ಸ್.